ಜಸ್ಟಿಸ್ ಫಾರ್ ಸೌಜನ್ಯ. ಸ್ನೇಹಿತರೆ, ದಿನಗಳು ಕಳೀತಾ ಇದೆ, ವರ್ಷಗಳು ಕೂಡ ಕಳೆದಿದೆ. ಆದರೆ ಕೊಂದವರು ಯಾರು? ಖಂಡಿತವಾಗ್ಲೂ 13 ವರ್ಷದಿಂದ ಕೊಂದವರು ಇವತ್ತವರೆಗೂ ಸೇಫ್ಟಿಯಾಗೇ ಇದ್ದಾರೆ. ಅವರು ಯಾರಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಸ್ನೇಹಿತರೆ ನೋಡಿ, ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು. ಕರೆಕ್ಟ್ ಅಲ್ವಾ? ನೋಡಿ, ಅವ್ರ ತಾಯಿಯವ್ರಿಗೆ ಕೂಡ ನೋಡಿ ಯಾರು ಕೊಂದವರು ಅನ್ನೋದು ಗೊತ್ತಾಗಲೇಬೇಕು. ಖಂಡಿತವಾಗ್ಲೂ ಗೊತ್ತಾಗಬೇಕು. ಖಂಡಿತ ಸೌಜನ್ಯ ಪರ ಯಾರೆಲ್ಲ ಹೋರಾಟಗಾರರಿದ್ದಾರೆ ಅವ್ರಿಗೆ ಕೂಡ ಗೊತ್ತಾಗಬೇಕು. ನೋಡಿ, ಇವ್ರಿಗೆಲ್ಲ ಗೊತ್ತಾಗಬೇಕು ಅಂದರೆ ಈ 13 ವರ್ಷದಿಂದ ಯಾರು ಸೇಫ್ಟಿಯಾಗಿದ್ದಾರೆ, ಅವರು ದೊಡ್ಡವರೇ ಆಗಿರ್ಬೋದು ಅಥವಾ ದುಡ್ಡಿರೋರೇ ಆಗಿರ್ಬೋದು, ಜನ ಬೆಂಬಲ ನೋಡಿ ಎಲ್ಲ ಥರನೂ ಅವ್ರ ಹತ್ರ ಇರಬಹುದು. ನೋಡಿ ಸ್ನೇಹಿತರೆ, ಯಾರು ಈ ಕೊಂದವರು? ಖಂಡಿತ ಇದಕ್ಕೆ ಉತ್ತರ ಈ ಕ್ಷಣದವರೆಗೂ ಸಿಗ್ತಾ ಇಲ್ಲ. ಸ್ನೇಹಿತರೆ, ಎಲ್ರಿಗೂ ಗೊತ್ತು, ಸಂತೋಷ್ ರಾವ್ ಕೂಡ ಈ ಕೇಸಲ್ಲಿ ಜೈಲಿಗೆ ಹೋಗಿ ಬಂದಿರೋನೆ. ಆದರೆ ಸಂತೋಷ್ ರಾವ್ ಒಂದು ವಿಷಯ ಮಾತ್ರ ಕ್ಲಿಯರ್ ಮಾಡಿಲ್ಲ, ಮಂಪರು ಪರೀಕ್ಷೆಗೆ ಒಳಪಟ್ಟಿಲ್ಲ. ಸ್ನೇಹಿತರೆ ನೋಡಿ, ಈ ಸಂತೋಷ್ ರಾವ್ ಮತ್ತೆ ಸೌಜನ್ಯ ಅವರ ತಾಯಿ ಹೇಳಿದ್ರಲ್ವಾ, ನೋಡಿ ಆ 3 ಜನ, ಇವರಿಷ್ಟು ಜನಕ್ಕೂ ಒಂದ್ಸರಿ ಮಂಪರು ಪರೀಕ್ಷೆ ಮಾಡಿಸಿದ್ರೆ ಖಂಡಿತವಾಗ್ಲೂ ಏನಾದರೂ ವಿಷಯ ಇದ್ದರೆ ಹೊರಗಡೆ ಬರುತ್ತೆ ಅಂತ ಖಂಡಿತ ಎಲ್ಲ ಸೌಜನ್ಯ ಪರ ಹೋರಾಟಗಾರರು ಹಾಗೂ ಜನಗಳ ಅಭಿಪ್ರಾಯ. ಸ್ನೇಹಿತರೆ ನೋಡಿ, ಖಂಡಿತವಾಗ್ಲೂ ಸೌಜನ್ಯ ಅವರ ತಾಯಿ ಏನಿದ್ದಾರೆ ಅವರಿಗೆ ನ್ಯಾಯ ಸಿಗಲೇಬೇಕು. ನೋಡಿ, ಇದೇ ಕೊರಗಲ್ಲಿ ಸೌಜನ್ಯ ಅವರ ತಂದೆ ಕೂಡ ತೀರ್ಕೊಂಡ್ರು. ಈಗ ಉಳಿದಿರೋದು ಯಾರ್ಯಾರು? ಸೌಜನ್ಯರ ತಂಗಿದಿರು ಹಾಗೂ ಅವ್ರ ತಾಯಿ. ಅಟ್ಲೀಸ್ಟ್ ಇವ್ರಿಗಾದ್ರೂ ನ್ಯಾಯ ಸಿಗಬೇಕಲ್ವಾ? ಸ್ನೇಹಿತರೆ ನೋಡಿ, ಹೆಗಡೆಯವ್ರು ಹೇಳ್ತಾರೆ, ನೋಡಿ ನಮ್ಮ ಮಗು ಇಲ್ಲಿರಲಿಲ್ಲ, ಅಮೇರಿಕದಲ್ಲಿತ್ತು. ಅವ್ರ ಮಗು ಅಂದರೆ ಅವರ ತಮ್ಮನ ಮಗ ಅಮೇರಿಕದಲ್ಲಿದ್ದರು. ಖಂಡಿತವಾಗ್ಲೂ ಅವ್ರಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಇವರು ಈ ಪ್ರಕರಣಕ್ಕೆ ಯಾಕೆ ಎಳ್ಕೊಂಡು ಬರ್ತಾ ಇದ್ದಾರೆ ಖಂಡಿತ ಗೊತ್ತಿಲ್ಲ ಅಂತ ಹೆಗಡೆಯವರು ಕೂಡ ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ, ಇನ್ನು ಉದಯ್ ಜೈನ್ ಕೂಡ ಹೇಳಿಕೆ ನೀಡಿದ್ದ, ನೋಡಿ ನನಗೆ ದಯಾಮರಣ ಕೊಟ್ಟುಬಿಡಿ ಅಂತ ಕೇಳಿದ್ದ. ಅದು ಏನಾಯಿತು ಅಂತ ಇವತ್ತವರೆಗೂ ನಮಗೆ ಗೊತ್ತಿಲ್ಲ. ಸ್ನೇಹಿತರೆ, ಆಗಲೇ 13 ವರ್ಷ ಕಳೆದೋಯ್ತು. ಈ ಪ್ರಕರಣದ ಸಾಕ್ಷಿಗಳು ಇನ್ನೂ ಇರ್ತಾವ. ಸ್ನೇಹಿತರೆ, ಯಾರು ಏನು ಹೇಳಲಿ, ಜಸ್ಟಿಸ್ ಫಾರ್ ಸೌಜನ್ಯ. ಖಂಡಿತವಾಗ್ಲೂ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗಲೇಬೇಕು. ನಮಸ್ಕಾರ.